ನಮ್ಮಲ್ಲಿ ಬಹಳ ಮನೆಗಳಲ್ಲಿ ಏನು ಪದ್ಧತಿ ಇದೆ, ಮಕ್ಕಳಿಗೆ ಮುಡಿ ಕೊಡುವಂಥದ್ದು. ಗ್ರೇಟ್, ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿ ಪ್ರಕಾರ ಅದು ಒಳ್ಳೆಯದು, ಕೊಡ್ತೀವಿ. ಬಟ್ ಕೆಲವೊಂದು ಮನೆಗಳಲ್ಲಿ ಯಾವ ರೀತಿ ಹರಕೆ ಹೊತ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಮೊದಲನೇ ವರ್ಷದಲ್ಲಿ 8-10 ಮುಡಿ ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ಸೊ ಅದು ಮಕ್ಕಳಿಗೆ ಒಳ್ಳೆಯದಾಗುತ್ತಾ ಅಂತ ಪ್ಲೀಸ್ ಯೋಚನೆ ಮಾಡಿ. ಈಗ ಸಂಪ್ರದಾಯ, ಪದ್ಧತಿ, ನಂಬಿಕೆ ಅದನ್ನು ನಾನು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ, ಬಟ್ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೆ. ಈಗ ಒಂದು ಸರಿ ಮಾಡಿದ್ರೆ 2 ಸರಿ ಮಾಡಿದಾಗ ನೀವು ಹೈಜಿನಿಕ್ಕಾಗಿ ಹುಷಾರಾಗಿ ಕೇರ್ ತೊಗೊಂಡು ಮಕ್ಳಿಗೆ ಮಾಡ್ಬೋದು. ಬಟ್ ಹೆಚ್ಚು ಬಾರಿ ಮಾಡಿದಾಗ ಆ ತಲೆಗೆ ಕೂಡ ಮಕ್ಕಳಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಇಷ್ಟು ವರ್ಷದಿಂದ ಮಾಡ್ಕೊಂಬರ್ತಿದ್ದೇವೆ, ಯಾರಿಗೂ ಏನೂ ಆಗಿಲ್ಲ, ಈಗೇನಾಗ್ಬಿಡುತ್ತೆ, ಇಷ್ಟು ವರ್ಷದಿಂದ ಇದ್ದಷ್ಟು ಗಟ್ಟಿ ಈಗ ನಮ್ಮ ಮಕ್ಕಳಿದ್ದಾರಾ? ರಿಪೀಟಾಗಿ ಈ ಥರ ಸಣ್ಣ ಸಮಯದಲ್ಲಿ 1 ವರ್ಷದಲ್ಲಿ 8-10 ಮಾಡುವಂಥದ್ದು ಮಕ್ಕಳ ಸ್ಕಿನ್ಗೆ ಇರಿಟೇಷನ್ ಆಗ್ಬೋದು, ರ್ಯಾಷಸ್ ಬರ್ಬೋದು ಇಲ್ಲೆಲ್ಲ. ಆಮೇಲೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಈಗ ತುಂಬ ಎಳೆದಪ್ಪ ಬುರುಡೆ, ತುಂಬ ಸರಿ ಶೇವ್ ಮಾಡ್ತಿದ್ರೆ ಫಾಲಿಕಲ್ ಟ್ರಾಮಾ ಅಂತ ಹೇಳ್ತಾರೆ. ಈಗ ಸಣ್ಣ ಹೇರ್ ರೂಟ್ಸ್ ಇದೆಯಲ್ಲ, ಅದು ಒಂಥರ ಇನ್ಫ್ಲಮೇಟ್ ಆಗ್ಬೋದು, ಇರಿಟೇಟ್ ಆಗ್ಬೋದು, ತೊಂದರೆ, ಒಂಥರ ಬರ್ನ್ ಆದಂಗೆ ಆಗ್ಬೋದು, ಬೇಗ ಕೂದಲು ಅಲ್ಲಿ ಇಲ್ಲಿ ಉದುರೋ ಥರ ಪ್ರಾಬ್ಲಮ್ ಕೂಡ ಕಾರಣ ಸಿಗಬಹುದು, ಆಯಿತಾ. ಮತ್ತು ಎಲ್ಲಿ ಮುಡಿ ಕೊಡ್ತೀವಿ, ದೇವಸ್ಥಾನ ಅಥವಾ ಪಬ್ಲಿಕ್ ಪ್ಲೇಸ್, ಎಲ್ಲಿ ತುಂಬ ಜನ ಬರ್ತಿರ್ತಾರೆ ದೊಡ್ಡವರು. ಈಗ ಎಷ್ಟು ಕಾಪಾಡ್ಬೋದು ನಿಮ್ಮ ಮಕ್ಕಳನ್ನ, ಎಷ್ಟು ಹೈಜೀನಿಕ್ಕಾಗಿ ಇಡ್ಬೋದು. ಮನೆಯಲ್ಲಿ ಚಿನ್ನದ ಥರ ಮಾಡಿ ಇಟ್ಕೊಳ್ತೀರಿ, 1 ವರ್ಷದಲ್ಲಿ 8-10 ಬಾರಿ ಈ ಥರ ಬಂದಾಗ ಎಷ್ಟು ಎಕ್ಸ್ಪೋಜರ್ ಆಗ್ತಾಯಿದೆ ನಿಮ್ಮ ಮಗುಗೆ. ದೇವಸ್ಥಾನ ಗಲೀಜಾಗಿ ಇಟ್ಕೊಳ್ತಾರೆ ಅಂತ ಹೇಳ್ತಿಲ್ಲ, ಕೆಲವೊಂದು ಕಡೆ ಹೌದು ಇರುತ್ತೆ, ಕೆಲವೊಂದು ಕಡೆ ಚೆನ್ನಾಗಿ ಕೂಡ ಇರುತ್ತೆ. ಬಟ್ ಎಲ್ಲರ ಕೂದಲು ಅಲ್ಲಿರುತ್ತೆ, ಆ ಗಾಳಿನಲ್ಲಿ ನಿಮ್ಮ ಮಗುಗೆ ಇನ್ಫೆಕ್ಷನ್ ಆಗ್ಬೋದಲ್ವಾ. ಬ್ಲೇಡ್ ರಿಯೂಸ್ ಮಾಡಿರ್ಬೋದು ಅರ್ಜೆಂಟಲ್ಲಿ, ಇನ್ನೇನೋ ಮತ್ತೊಂದು ಆಗಿರ್ಬೋದು. ಸೊ ಗಮನ ಇರಲಿ ಅದ್ರ ಬಗ್ಗೆ ಎಲ್ಲ. ಈಗ ಇದು ಸಡನ್ ಎಕ್ಸ್ಪೋಜರ್ ನಿಮ್ಮ ಮಗುಗೆ ಸ್ಕಾಲ್ಪ್ ಇನ್ಫೆಕ್ಷನ್ ಕೂಡ ತರ್ಬೋದು ಅಂತ ಹೇಳಲಾಗುತ್ತೆ. ಮತ್ತು ಒಬ್ಬೊಬ್ಬರು 4-5 ಸರಿ 10 ಸತಿ ಕೊಡ್ತಾಗ ಕೂದಲು ಚೆನ್ನಾಗಾಗುತ್ತೆ, ಗುಂಗುರು ಕೂದಲಿದ್ರೆ ಹೆಣ್ಮಕ್ಳಿಗೆ ಹೋಗ್ಬಿಡುತ್ತೆ, ಇವನಿಗೆ ತೆಳು ಕೂದಲಿದೆ ಇನ್ನೊಂದು ಸತಿ ಕೊಡೋಣ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಮಾಡಿ ನಾನು ಹೇಳಿದ್ದೀನಿ. ಇದು ಕೂದಲು ಮುಡಿ ಕೊಡೋದ್ರಿಂದ ಚೇಂಜ್ ಆಗುವಂಥದ್ದೆಲ್ಲ, ಜೆನೆಟಿಕ್ಸಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಯಾರ ಮೇಲೆ ಮಗು ಹೋಗಿದೆಯೋ ಅವ್ರ ಥರ ಬರುತ್ತೆ. ಸೊ ನಿಮಗೆ ದೇವರು ದಿಂಡ್ರು ನಂಬಿಕೆ ಇದೆ ಕೊಡಬೇಕು ಅಂದರೆ 1 ಸತಿ 2 ಸರಿ ಕೊಡಿ. ಮೊದಲನೇ ವರ್ಷದಲ್ಲಿ ಇಷ್ಟೊಂದು ಬಾರಿ ಕೊಡೋದು ಮಗುಗೆ ಒಳ್ಳೆಯದಲ್ಲ. ದಯವಿಟ್ಟು ಇದನ್ನು ಗಮನಿಸಿ. ಇನ್ ಕೇಸ್ ಫ್ಯಾಮಿಲಿನಲ್ಲಿ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಅಂದರೆ ಮಗು ಹೆಲ್ತ್ ಇಂಪಾರ್ಟೆಂಟ್ ಅಂತ ದಯವಿಟ್ಟು ಅವರಿಗೆ ಮನದಟ್ಟು ಮಾಡಿಕೊಡಿ.